ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆ. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ, ನಾವು ದೇವರ ಉತ್ತರಕ್ಕಾಗಿ ಕಾಯ್ತಿರಬೇಕು. ಕಾಯ್ದರೆ ತಪ್ಪದೆ ದೇವರ ನಮಗೆ ಒಳ್ಳೆಯ ಉತ್ತರ ಕೊಡ್ತಾನೆ ಅನ್ನೋ ವಿಶ್ವಾಸ ಕೂಡ ನಮ್ಮೊಟ್ಟಿಗೆ ಇರಬೇಕು. ಅದಕ್ಕಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ಏನಂತಂದರೆ, ಒಂದು ಊರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಅವಳಿಗೆ ತಂದೆ ತಾಯಿ ಇಬ್ಬರು ಇರೋದಿಲ್ಲ. ತೀರ್ಕೊಂಡ ನಂತರ ಅವಳು ಒಬ್ಬಳೇ ಆಗಿದಾಗ ಅವರ ಸಂಬಂಧಿಕರು ಆಕೆಯನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತಳಾಗಿ ಮಾಡ್ತಾರೆ. ಓದಿರ್ತಾಳೆ, ಚೆನ್ನಾಗಿ ಸ್ಟಡಿಯಾಗಿ ಪಾಸ್ ಆಗ್ತಾಳೆ ಅವಳು. ಆದರೆ ಮುಂದೆ ಮದುವೆ ಸಮಯ ಬಂದಲ್ಲಿ ಅವರಿಗೆ ತುಂಬ ತೊಂದರೆ ಅನ್ನಿಸ್ತದೆ. ಯಾಕಂದರೆ ಇಲ್ಲಿವರೆಗೆ ಹೇಗೋ ಓದಿಸಿದ್ದೀವಿ, ಆದರೆ ಮದುವೆಗಾಗಿ ಸುಮಾರು ಹಣ ಖರ್ಚಾಗುತ್ತದೆ, ಏನು ಮಾಡೋದು ಅಂತೇಳಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಒಬ್ಬರು ಹೇಳ್ತಾರೆ, ಸರಿ ಯಾವುದನ್ನೋ ಒಂದು ನೋಡಿ ಮಾಡಿದರೆ ಆಯಿತು ಬಿಡ್ರಿ ಅಂತ ಹೇಳಿದಾಗ ಆ ಹುಡುಗಿ ಕೇಳಿ ತುಂಬ ಬೇಜಾರಾಗುತ್ತೆ. ನನ್ನ ತಂದೆ ತಾಯಿದರು ನಾನು ಅಧಿಕಾರ ಮಾಡಿ ಕೇಳ್ಬೋದಾಗಿತ್ತಲ್ಲ, ಆದರೆ ಇವಾಗ ನನಗೆ ಸಂಬಂಧಿಕರು ಇದ್ದಾರೆ, ಇಲ್ಲಿವರೆಗೆ ಓದಿಸಿ ಊಟ ಹಾಕಿದ್ದೆ ದೊಡ್ಡದಾಯ್ತು, ಇವಾಗ ನಾನು ಏನು ಕೇಳಲು ಸಾಧ್ಯವಿಲ್ಲ ಅಂಥೇಳಿ ಒಬ್ಬ ದೈವ ಸೇವಕರ ಹತ್ರ ಹೋಗಿ ಕೇಳ್ತಾಳೆ. ಅಯ್ಯ, ನಾನು ಏನು ಮಾಡಲಿ, ಈ ಥರ ತೊಂದರೆ ಇದೆ ಅಂದ್ರೆ, ಚಿಂತೆ ಮಾಡಬೇಡಮ್ಮ, ತಂದೆ ತಾಯಿಗಿಂತಲೂ ಹೆಚ್ಚಾದ ಪ್ರೀತಿ ಮಾಡುವ ದೇವರಿದ್ದಾನೆ, ಆತನೇ ಯೇಸು ಕ್ರಿಸ್ತನು. ಯೆಶಾಯ 49:15 ಏನು ಹೇಳ್ತದಂದರೆ, ಒಬ್ಬ ತಾಯಿ ತನ್ನ ಮಗುವನ್ನು ಹಾಲು ಕುಡಿಸೋದು ಮರ್ತಾಳು, ಆದರೆ ನಾನು ನಿನ್ನ ಮರೆಯೋದಿಲ್ಲ ಅಂಥೇಳಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ಆತನ ನಡೆಸ್ತಾನೆ. ಅದಕ್ಕೆ ನೀನೇನು ಮಾಡು, ಪ್ರತಿದಿನ ಬೆಳಗ್ಗೆ ಮುಂಜಾವದಲ್ಲಿ ಅಂದರೆ 3:30 6:30 ಗಂಟೆಯಲ್ಲಿ ಆ ಸಮಯದಲ್ಲಿ ಎದ್ದು ನೀನು ದೇವರನ್ನು ಪ್ರಾರ್ಥಿಸು, ನಿನ್ನ ಪ್ರಾರ್ಥನೆಗೆ ದೇವರು ಜಯ ಕೊಡ್ತಾರೆ ಅಂತ ಹೇಳ್ತಾಳೆ. ಅದೇ ರೀತಿಯಿಂದ ಆತನು ಆ ಹುಡುಗಿ ಅದೇ ಮಾಡ್ತಾಳೆ. ಏನಂದರೆ, ಸ್ವಾಮಿ, ಇಲ್ಲಿವರೆಗೆ ನಿನ್ನ ಕಾದಂಥ ತಂದೆ ನನ್ನ ನಡೆಸಿದ ದೇವರೇ ನಿನಗೆ ಸ್ತೋತ್ರ, ಇನ್ನು ಮುಂದೆ ಕೂಡ ನನಗೆ ಒಳ್ಳೆಯ ಜೀವನ ಸಂಗತಿ ಸಿಗಲಿ ಅಂತೇಳಿ ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರನ್ನು ಪ್ರಾರ್ಥಿಸ್ತಾ ಇದ್ದಳು. ಹೀಗೆ ಆದ ನಂತರ ಒಂದು ವರ್ಷ ಆಯಿತು. ಒಬ್ಬ ಹುಡುಗನು ಮುಂದೆ ಬರ್ತಾನೆ. ನೋಡಿ, ನಾನು ನಿಮ್ಮ ಹುಡುಗಿನ ಇಷ್ಟಪಡ್ತೇನೆ, ನಮ್ಗೆ ಯಾವ ವರದಕ್ಷಿಣೆ ಬೇಡ, ನಾನು ಮದುವೆ ಮಾಡಿಕೊಳ್ತೀನಿ ಅಂದಾಗ ಅವರಿಗೆಲ್ಲ ತುಂಬ ಸಂತೋಷವಾಗಿ ಆ ಹುಡುಗಿನ ಸಿದ್ಧ ಮಾಡಿ ಮದುವೆ ಮಾಡಿಕೊಡ್ತಾರೆ. ಅದಕ್ಕಾಗಿ ಆಕೆ ಕೃತಜ್ಞತೆ ಉಳ್ಳಳಾಗಿರ್ತಾಳೆ. ಯಾಕಂದರೆ ನಮಗೆ ಕಾರ್ಯರೂಪದಲ್ಲಿ ಅಲ್ಲಿ ದೇವರು ಸಹಾಯ ಮಾಡಿದನಂತ ಗೊತ್ತಾಯ್ತಲ್ಲ. ಅದೇ ಪ್ರಕಾರ ನಾವು ಯಾವುದೇ ಒಂದು ಕೆಲಸ ಮಾಡುತ್ತಿರುವಾಗ ದೇವರು ನಮಗೆ ಉತ್ತರ ಕೊಡ್ತಾನೆ ಅನ್ನೋ ವಿಶ್ವಾಸ, ನಂಬಿಕೆ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳಬೇಕು. ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳೋದಕ್ಕಿಂತಲೂ ದೇವರ ಮುಂದೆ ಹೇಳಿಕೊಂಡಾಗ ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ಕೀರ್ತನೆ 20:4 ಹೇಳ್ತದೆ, ನಿನ್ನ ಸ್ವಂತ ಹೃದಯದ ಪ್ರಕಾರ ನಿನಗೆ ಕೊಡಲಿ, ನಿನ್ನ ಆಲೋಚನೆಯನ್ನೆಲ್ಲ ಪೂರೈಸಲಿ. ನೋಡಿ, ನನ್ನ ಸ್ವಂತ ಹೃದಯ ಅಂದರೆ ನಾವು ಹೃದಯದಿಂದ ನಾವೇನು ದೇವರನ್ನು ಕೇಳಿಕೊಳ್ಳುತ್ತೇವೋ ಅದನ್ನು ಕೊಡಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಆದರೆ ಆತನ ನಿಯೋಜಿತ ಮಾಡಿದ ಸಮಯಕ್ಕಾಗಿ ನಾವು ಕಾದಿರಬೇಕು. ಅದಕ್ಕಾಗಿ ಒಬ್ಬ ದೈವಸೇವಕರು ಹೇಳ್ತಾರೆ ಅಂದರೆ, ಸ್ವರ್ಗದಲ್ಲಿ ಒಂದು ಡೆಲಿವರಿ ರೂಮ್ ಅಂದರೆ ಪೋಸ್ಟ್ ಆಫೀಸಲ್ಲಿ ಹೇಗೆ ಒಂದು ರೂಮ್ ಇರುತ್ತೋ ಹಾಗಿರುತ್ತಂತೆ. ದೇವರು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಲ್ಲಿಟ್ಟು ಆ ಸಮಯ ಬರೋವರೆಗೆ ವೇಟ್ ಮಾಡಿ, ಸಮಯ ಆದ ನಂತರ ಅವರವರ ಇಚ್ಛೆಪೂರ್ವಕ ನೆರವೇರಿಸುವನಾಗಿರ್ತಾನಂತೆ. ಹೇಗೆ ದೇಶದಿಂದ ತಾಲೂಕದಿಂದ ಜಿಲ್ಲೆಗೆ ಹಳ್ಳಿಗಳಿಗೆ ಬಂದು ಪೋಸ್ಟ್ಮ್ಯಾನ್ ಕೊಡ್ತಾನೋ, ಹಾಗೆ ಅದು ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ತಲುಪಬೇಕಾದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಕಾಯ್ಕೊಂಡಿದ್ದಾಗ ದೇವರು ಸಹ ತಕ್ಕ ಸಮಯಕ್ಕೆ ನಮಗೆ ಸಹಾಯ ಮಾಡುವ ದೇವರಿದ್ದಾನೆ. ನಾವು ವಿಶ್ವಾಸದಿಂದ ಪ್ರತಿದಿನ ನಾವು ಪ್ರಾರ್ಥಿಸಿದಾಗ ಅದಕ್ಕೆ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಅದಕ್ಕಾಗಿ ನೀವುಗಳು ಅದೇ ರೀತಿಯಿಂದ ಮುಂದೆ ಯಾವುದೇ ಸಮಯದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ಕೆಲಸವಾಗಲಿ, ಮದುವೆದಾಗಲಿ ಅಥವಾ ಕುಟುಂಬದ ಸಮಸ್ಯೆ ಆಗಲಿ, ಅದೇ ರೀತಿ ದೇವರ ಮುಂದೆ ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಕೇಳಿದಾಗ ನಮಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾನೆ ಅಂತೇಳಿ ಈ ವಾಕ್ಯಗಳ ಮೂಲಕವಾಗಿ ತಿಳಿದಿದ್ದೇವೆ. ದೇವರನ್ನು ಪ್ರಾರ್ಥಿಸೋಣ. ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಇಲ್ಲಿವರೆಗೆ ನನ್ನ ವಾಕ್ಯವನ್ನು ಕೇಳಿದ್ದೇವೇನೆಂದರೆ, ತಾಳ್ಮೆಯಿಂದ, ಸಹನೆಯಿಂದ ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಮ್ಮ ಕಾರ್ಯಗಳಲ್ಲಿ, ನುಡಿಗಳಲ್ಲಿ ನಡ್ಕೊಳ್ಳುವಂತೆ ಆಶೀರ್ವದಿಸು. ಹಾಗೂ ಆ ಹುಡುಗಿ ಹೇಗೆ ತಾಳ್ಮೆಯಿಂದ ತನ್ನ ಜೀವನ ಸಂಗತಿಗಾಗಿ ಪ್ರಾರ್ಥಿಸಿದಳು, ಹಾಗೂ ನಾವು ಕೂಡ ನಮ್ಮ ಕೆಲಸಗಳಿಗಾಗಿ ಹಾಗೂ ಮದುವೆಗಾಗಿ, ಕುಟುಂಬಕ್ಕಾಗಿ, ಯಾವುದೇ ಆದರೂ ಕೂಡ ಸಹನ ಶಕ್ತಿಯಿಂದ ನಿನ್ನನ್ನು ಪ್ರೀತಿಸಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ನಮಗೆ ಸದುತ್ತರವನ್ನು ಕೊಡುವ ತಂದೆಯೇ ನಿನಗೆ ಸ್ತೋತ್ರ. ಕರ್ತನೇ, ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.